ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮನ್ಸಿರ್ಲಿಲ್ಲ ಎಕ್ಸಸೈಸು ಏನು ವರ್ಕೌಟ್ ಎಲ್ಲ ಮಾಡೋಕ್ಕೆ. ಆದರೂ ಸ್ಕಿಪ್ಪಿಂಗ್ ಎಲ್ಲ ಮುಗಿಸ್ಕೊಂಡೆ. ಸ್ಕಿಪ್ಪಿಂಗ್ ಎಲ್ಲ ಮಾಡಿದೆಲ್ಲ ಆದಮೇಲೆ ಗ್ರೀನ್ ಟೀ ಕುಡಿಯೋಣ ಅಂದ್ಬಿಟ್ಟು ಮಾಮೂಲಿ ಗ್ರೀನ್ ಟೀ ಕುಡಿತೀನಿ. ಗ್ರೀನ್ ಟೀ ಕುಡ್ಕೊಂಡು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಅದೆಲ್ಲ ಆದಮೇಲೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಮೊನ್ನೆ ಎಲ್ಲ ಫಿಲಪ್ ಮಾಡಿದ್ನಲ್ಲ ಗ್ಲಾಸ್ ಜಾರ್ಗೆ, ಇನ್ನು ಮಿಕ್ಕಿದ್ದನ್ನ ಹಾಗೆ ಕಟ್ಟಿ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ. ಅದನ್ನ ಏನು ಮಾಡಿದೆ, ಈ ಜಾರ್ಗೆ ಹಾಕಿ ಫಿಲ್ ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೆ. ಎಲ್ಲ ಫಿಲಪ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಹಾಳಾಗಲ್ಲ, ಚೆನ್ನಾಗೂ ಇರುತ್ತಲ್ಲ ಅಂದ್ಬಿಟ್ಟು ಎತ್ತಿ ಇದಕ್ಕೆ ರೀಫಿಲ್ ಮಾಡಿ ಎಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೆ. ಏನಿದೆ ಸ್ಪೂನ್ಸ್ ಎಲ್ಲ ಅದನ್ನೆಲ್ಲ ತೆಗೆದು ಬಿಡ್ತಾ ಇದ್ದೆ. ಈಗ ಗೋಡಂಬಿ ಮತ್ತು ದ್ರಾಕ್ಷಿ, ಬಾದಾಮಿ ಎಲ್ಲನೂ ಹಾಕಿ ಏನೇನು ಸೀಡ್ಸ್ ಇದೆ ಅಲ್ಲಿ ಫ್ಲ್ಯಾಕ್ಸ್ ಸೀಡ್ಸು ತರಿಸಿದ್ದೆ ನಾನು. ಅದನ್ನು ಹಾಗೆ ಓಪನ್ ಮಾಡಿರಲಿಲ್ಲ, ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದು ಮತ್ತು ಸ್ವಲ್ಪ ಚಿಯಾ ಸೀಡ್ಸ್ ಎಲ್ಲ ಮಿಕ್ಕಿತ್ತು. ಚಿಯಾ ಸೀಡ್ಸು ಎಲ್ಲನೂ ಹಾಕಿ, ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೆ. ಹಾಗೆ ಇಡೋಕ್ಕಿಂತ ಸುಮ್ಮನೆ ಈ ಥರ ಜಾರ್ ಇತ್ತಲ್ಲ, ಸಾರಿ ಈ ಥರ 4 ಕಂಟೈನರ್ದು ಏನು ಬರುತ್ತೆ ಬಾಕ್ಸು, ಅದರೊಳಗಡೆ ಹಾಕಿಬಿಡೋಣ ಅಂದ್ಬಿಟ್ಟು ಹಾಕಿ ಇಡ್ತಾಯಿದ್ದೆ. ಇದರೊಳಗಡೆ ಮಾಮೂಲಿ ಸ್ಪೈಸಸ್ ನೀವು ಏನು ಬೇಕಾದ್ರೂ ಹಾಕೋಬೋದು. ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಏನು ಬೇಕಾದ್ರೂ ಮಸಾಲೆ ಪೌಡರ್ ಏನೇನು ಬರುತ್ತೆ ಅದನ್ನೆಲ್ಲ ಹಾಕ್ಬೋದು. ಬೆಳಗ್ಗೆ ಟಿಫನ್ ಮಾಡ್ಬೇಕಾದ್ರೆ ಬೇಗ ಸಿಗುತ್ತೆ ಈ ಥರದ್ದು ಕೈಗೆ ಹಂಗೇನೆ. ಸೊ ಸ್ಪೂನು ಎಲ್ಲ ಕೊಟ್ಟಿದ್ರು, ಅದರಲ್ಲೇ ನೋಡಿರ್ತೀರ ಲಾಸ್ಟ್ ವಿಡಿಯೋದಲ್ಲಿ. ಎಲ್ಲದರದ್ದು ಲಿಂಕ್ ಕೊಟ್ಟಿದ್ದೀನಿ ನಾನು, ನೋಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಿರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ತುಂಬ ಥರ ಹೇಳಿ ಸಪೋರ್ಟ್ ಮಾಡ್ತಿದ್ದೀರಾ, ಚೆನ್ನಾಗಿ ಬರ್ತಿದೆ ವಿಡಿಯೋ, ಚೆನ್ನಾಗಿ ಮಾಡಿ ಅಂತ. ಅದೆಲ್ಲ ಕೇಳಿ ಸ್ವಲ್ಪ ಖುಷಿ ಆಗುತ್ತೆ ನನಗೂ. ಸ್ವಲ್ಪ ಅಲ್ಲ, ತುಂಬಾ ಖುಷಿ ಆಗುತ್ತೆ. ಒಂದೊಂದು ಸತಿ ಸ್ವಲ್ಪ ಬೇಜಾರಾಗುತ್ತೆ, ಯಾಕೆಂದರೆ ಎಷ್ಟೇ ಏನೇ ಮಾಡಿದ್ರೂ ವ್ಯೂಸ್ ಬರ್ತಿಲ್ಲ, ಇಲ್ಲ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅನ್ನೋ ಒಂದು ಬೇಜಾರಾಗ್ತಾ ಇರುತ್ತೆ. ಪರವಾಗಿಲ್ಲ, ಇದು ಸ್ಟಾರ್ಟಿಂಗ್ ಅಲ್ವಾ, ಈ ಥರ ಎಲ್ಲ ಆಗೋದೆಲ್ಲ ಕಾಮನ್ ಅಂದ್ಕೊಂಡು ಸುಮ್ಮನೆ ವಿಡಿಯೋನ ಕಂಟಿನ್ಯೂ ಮಾಡ್ತಿರ್ತೀನಿ ನಾನು. ಈಗ ಎಲ್ಲ ಫಿಲಪ್ ಮಾಡಿದ್ದೆಲ್ಲ ಆಯಿತು. ದ್ರಾಕ್ಷಿ, ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಬಾದಾಮು ಎಲ್ಲನೂ ಇವಾಗೆಲ್ಲ ಎತ್ತಿ ಫ್ರಿಜ್ ಒಳಗಡೆ ಹಾಕ್ಬಿಡ್ತೀನಿ ಎಲ್ಲನೂ. ಆಚೆ ಇಡೋಕ್ಕಿಂತ ಆಚೆ ಇಟ್ಟರೆ ಎಲ್ಲಿ ಹಾಳಾಗುತ್ತೋ ಏನಾಗುತ್ತೋ, ಇಲ್ಲ ಇರುವೆ ಜಾಸ್ತಿ ಬರುತ್ತೆ ಈ ಬೇಸಿಗೆಗೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಇರುವೆ ಆದರೂ ಇರುವೆ ಬರೋ ಕಡೆ ಒಂದೇ ಒಂದು ಕರ್ಪೂರ, ಪಚ್ಚ ಕರ್ಪೂರ ಯಾವುದಾದ್ರೂ ಇಟ್ಟರೆ ಇರುವೆ ಬರೋದು ಕಮ್ಮಿ ಆಗುತ್ತೆ ಅನ್ನೋದು ನಾನು ಇಟ್ಟು ನೋಡ್ತಾ ಇರ್ತೀನಿ ದಿನ. ಅದಕ್ಕೆ ಬರೋಲ್ಲ ಆವಾಗ ಇರುವೆಗಳು. ಇವಾಗ ಬನಾನದೊಂದು ಹಾಗೆ ಸ್ಮೂತಿ ಮಾಡಿಕೊಂಡೆ. ಇನ್ನೇನು ಸ್ವಲ್ಪ ಕಮ್ಮಿ ಊಟ ಮಾಡ್ತಿದ್ದೀನಲ್ಲ ಅದಕ್ಕಾಗಿ. ಇನ್ನು ಅಚ್ಚು ಮತ್ತು ನಮ್ಮ ಮನೆಯವ್ರಿಗೂ ಅವ್ರಿಗೂ ಮೊಸರನ್ನ, ಬೆಳಗ್ಗೆನೇ ಮೊಸರನ್ನನೇ ಇರಲಿ ಅಂದ್ಬಿಟ್ಟು ಮೊಸರನ್ನೇ ಕೇಳಿದ್ರು. ಮೊಸರನ್ನ ಎಲ್ಲ ಮಾಡಿದಾಯಿತು. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಈ ಕಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಬಾಲ್ಕನಿ ಸೈಡು ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ, ನನಗೆ ಈ ಥರ ಎಲ್ಲ ಗಿಡಗಳೆಲ್ಲ ಬೆಳೆಸೋದು, ಕ್ಲೀನ್ ಮಾಡೋದು ಅಂದ್ರೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ತುಂಬ ಈ ಎಲೆ ಎಲ್ಲ ಉದುರಿ ಆ ಕಡೆ ಸೈಡ್ ಮರ ಇರೋದಕ್ಕೆ ಎಲ್ಲ ಗಾಳಿಗೆ ಆಗಾಗೆ ಬರ್ತಿತ್ತು. ಮತ್ತು ಕೆಳಗಡೆ ಯಾರ ಮನೆಯಲ್ಲೋ ಗಿಡ ಹಾಕಿರೋದು ಬಳ್ಳಿ ಅದು ಬಂದ್ಬಿಟ್ಟಿತ್ತು, ಅಂದರೆ ಕಾಡು ಬಳ್ಳಿ. ಅದನ್ನು ಕಟ್ ಮಾಡಿದ್ವಿ ಅಷ್ಟೇ, ನಾವು ಒಣಗಕ್ಕೆ ಬಿಟ್ಬಿಟ್ಟಿದ್ದೀವಿ. ಒಣಗಿದೆಲ್ಲ ಆದಮೇಲೆ ತೆಗ್ದುಬಿಡೋಣ ಅಂದ್ಬಿಟ್ಟು ಈಗ ಪಾಟೆಲ್ಲ ಎತ್ತಿ ಸೈಡ್ಗೆಲ್ಲ ಇಟ್ಟಿದ್ದೆಲ್ಲ ಆಯಿತು. ಇವಾಗ ಕ್ಲೀನ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಮಳೆ ಬೇರೆ ಬರೋ ಇದಾಗಿತ್ತು, ಮೋಡ ಬೇರೆ ಆಗಿತ್ತು. ಮಳೆ ಬಂದರೆ ಏನು ನೀರೆಲ್ಲ ಒಳಗಡೆ ಬರೋಲ್ಲ, ಯಾಕಂದರೆ ಈ ಥರ ಕವರೆಲ್ಲ ಹಾಕಿದ್ವಲ್ಲ ಅದಕ್ಕೇ. ಅದನ್ನು ತೆಗೆದ್ರೆ ಚೆನ್ನಾಗಿ ಗಾಳಿ ಬೀಸುತ್ತೆ. ಆದರೆ ಅದನ್ನು ತೆಗೆದ್ರೆ ನೈಟ್ ಹೊತ್ತಲ್ಲಿ ಇಲಿ ಮತ್ತು ಹೆಗ್ಣ ಈ ಥರದ್ದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಕಡ್ದಾಕ್ಬಿಡ್ತವೆ ಗಿಡಗಳನ್ನೆಲ್ಲ ಅಂತ ಭಯ ಅಷ್ಟೇ. ಇನ್ನೇನು ನಾನು ತುಳಸಿ ಎಲ್ಲ ಮುಟ್ಟಂಗಿರಲಿಲ್ಲ, ಅದಕ್ಕೆ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಆ ಸೈಡ್ ಇರೋಂಥ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡ್ತಿದ್ದೆ. ಇನ್ನು ಬಸಳೆ ಸೊಪ್ಪಲ್ಲಿ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಈ ಥರ ಏನು ಸ್ವಲ್ಪ ಲೂಸ್ ಮಾಡ್ತಿದ್ದೆ ಮಣ್ಣನ್ನೆಲ್ಲ. ಅದಾದಮೇಲೆ ಪುದೀನ ಎಲ್ಲ ಬೆಳೆದಿತ್ತು, ಅದನ್ನು ಕಿತ್ತಾಕಿದೆ. ಯಾಕೆಂದರೆ ಅದು ತುಂಬ ದಿನ ಆಯಿತು, ಒಂದು ಸ್ವಲ್ಪ ಹಳೇದಾಗಿತ್ತು. ಹಾಗೆ ಅದ್ರ ರೂಟ್ ಎಲ್ಲ ಹಾಗೆ ಇತ್ತಲ್ಲ, ಅದರಲ್ಲೇ ಬೆಳ್ಕೊಳತ್ತಲ್ಲ ಅಂದ್ಬಿಟ್ಟು ಮಿಕ್ಕಿದ್ನೆಲ್ಲ ಕಿತ್ತಾಕಿದೆ ಅಷ್ಟೇ. ಆಮೇಲೆ ಒಂದು ಬಸಳೆ ಸೊಪ್ಪಿಗೆ ಕಡ್ಡಿ ಸಪೋರ್ಟ್ಗೆ ಕೊಟ್ಬಿಟ್ಟು ಸೈಡಲ್ಲೆಲ್ಲ ಎತ್ತಿಕ್ತಾ ಇದ್ದೆ.
ಹಾಗೆ ಯಾಕೋ ಮಳೆ ಬರೋ ಸಾಧ್ಯತೆ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಆ ಕಡೆ ಕವರ್ ಕಟ್ಬಿಡೋಣ, ಇಲ್ಲಾಂದ್ರೆ ನೀರೆಲ್ಲ ಬಂದ್ರೆ ಸೀದಾ ಒಳಗಡೆ ಹಂಗೆ ಹೊಡಿಯುತ್ತೆ ಅಂದ್ಬಿಟ್ಟು ಗಿಡ ಎಲ್ಲ ಇನ್ನು ಇದ್ ಮಾಡಿರ್ಲಿಲ್ಲ. ಸೊ ಅದಕ್ಕಾಗಿ ಕವರ್ ಎಲ್ಲ ಕಟ್ತಾ ಇದೆ. ಕವರ್ ಕಟ್ಟಿ ಎಲ್ಲ ಪಾಟ್ ಎಲ್ಲ ತಂದು ಮತ್ತೆ ಇಡ್ತಾ ಇದೆ. ಪಾಟ್ ಕೆಳಗಡೆ ನಾನು ಕಾಟನ್ ರಡ್ ತರ ಹಾಕಿದ್ದೆ, ಅದನ್ನೆಲ್ಲ ತೆಗೆದ್ಬಿಟ್ಟೆ. ಯಾಕೆಂದ್ರೆ ನೀರೆಲ್ಲ ಬಿದ್ದು ಬಿದ್ದು ಹಾಗೆ ಮಾರ್ಕ್ ಎಲ್ಲ ಹಾಗೆ ಇತ್ತು. ಅದು ನೀರ್ನ ಹಾಗೆ ಹೀರ್ಕೊಳತ್ತಲ್ಲ. ನೋಡಿದ್ರೆ ಮಳೆನೂ ಬಂತು ಸ್ವಲ್ಪ ಹೊತ್ತಲ್ಲೇ. ಚೆನ್ನಾಗಿ ಮಳೆ ಬಂದಿಲ್ಲ, ಒಂದು 15-10 ನಿಮಿಷ ಬಂತು ಅಷ್ಟೇನೆ, ಜೋರಾಗಿ ಅಂತ ಏನಿಲ್ಲ. ಸುಮಾರಾಗಿ ಬಂತು, ಪರವಾಗಿಲ್ಲ ಅನ್ನಂಗೆ. ನೆನ್ನೆನೂ ಬಂದಿತ್ತು, ನೆನ್ನೆನೋ ಒಂದು 10-15 ನಿಮಿಷ ಹೋಯ್ತು, ಇವತ್ತೊಂದು 20 ನಿಮಿಷ ಹೋಯ್ತು ಅನ್ಸುತ್ತೆ. ಹಾಗೆ ಹಾಗಲಕಾಯಿ ಗಿಡ ಎಲ್ಲ ತೋರಿಸಿದ್ನಲ್ಲ ನಾನು ನಿಮಗೆ, ಚಿಕ್ಕದ್ರಲ್ಲಿ ಗಿಡ ಇದ್ದಿದ್ದು ಬೇರೆ ಒಂದು ಬಕೆಟ್ಗೆ ಹಾಕಿದ್ದೀನಿ ಅಂತ ತೋರಿಸಿದ್ನಲ್ಲ, ಅದು ಸ್ವಲ್ಪ ಬಳ್ಳಿ ಎಲ್ಲ ಚೆನ್ನಾಗಿ ದೊಡ್ಡದಾಗಿ ಆಗ್ಬಿಟ್ಟಿತ್ತು. ಅದಕ್ಕೆ ಕೋಲೆಲ್ಲ ಕೊಟ್ಟು ಸ್ವಲ್ಪ ನೀಟಾಗಿ ಸುತ್ತಿ ಮತ್ತೆ ನೀಟಾಗಿ ಎಲ್ಲ ಸರಿ ಮಾಡ್ತಿದ್ದೆ. ನನಗೆ ಅಷ್ಟೊಂದೆಲ್ಲ ಬೆಳ್ಸಕ್ಕೆ ಬರಲ್ಲ. ಹಾಗಲಕಾಯಿ ಗಿಡ ಆಗಲಿ ಬೇರೆ ತರಕಾರಿ ಗಿಡಗಳಲ್ಲಿ ಯಾವ್ಯಾವ ಥರ ಗೊಬ್ಬರ ಹಾಕಬೇಕು ಏನು ಅನ್ನೋದು ಗೊತ್ತಿಲ್ಲ. ನಾನು ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಗೆ ಊರಲ್ಲೆಲ್ಲ ಆದರೆ ಸುಮ್ಮನೆ ಹಾಗೆ ಹಾಕ್ಬಿಡ್ತಾರೆ, ಈ ಏನಾದರೂ ನೆಟ್ಟೋ ಏನಾದರೂ ಹಾಕ್ಬಿಟ್ಟು. ಇಲ್ಲಿ ನಾವು ಎಲ್ಲಿ ನೆಟ್ ಹಾಕೋದು, ಏನು ಮಾಡೋದು ಏನು ಗೊತ್ತಿಲ್ಲ. ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೆ. ಇಷ್ಟು ಮಾಡೋಷ್ಟರಲ್ಲೇ ಮಳೆನೂ ಬರ್ತಾಯಿತ್ತು, ಈ ಕಡೆ ತಣ್ಣಗೆ ಗಾಳಿನೂ ಬೀಸ್ತಾ ಇತ್ತು. ಕೆಲಸನೂ ಮಾಡ್ತಿದ್ದೆ, ಸ್ವೆಟ್ಟು ಆಗ್ತಿದ್ದೆ. ಇವಾಗೆಲ್ಲ ಆಯಿತು ಸದ್ಯಕ್ಕೆ. ಸ್ವಲ್ಪ ಎಲ್ಲ ನೀರು ಹಾಕ್ಬಿಟ್ಟು ಗಿಡಕ್ಕೆ ಮುಗಿಸ್ದೆ. ಮಳೆನೂ ಸ್ವಲ್ಪ ಜೋರಾಗಿ ಚೆನ್ನಾಗಿ ಬಂತು. ಅದಾದ್ಮೇಲೆ ಇವಾಗ ನಾನು ಊರಿಗೆ ಹೋಗಿದ್ರು ನಮ್ಮ ಮನೆಯವರು. ಆವಾಗ ನಾನು ದಾಸವಾಳ ಕಡ್ಡಿ ಮತ್ತು ರೋಸ್ ಕಡ್ಡಿನೋ ಥರ ಕೇಳಿದ್ದೆ. ಎಲೆಕ್ಷನ್ ಟೈಮಲ್ಲಿ ಹೋಗಿದ್ರು, ಆವಾಗ ತಗೊಬಂದಿದ್ದು. ಚೆನ್ನಾಗಿದೆ ಅದನ್ನು. ಅದನ್ನ ಏನು ಮಾಡಿದೆ ಅಂದರೆ, ರೂಟ್ ಬರಬೇಕಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಅಲೋವೆರಾ ಜೆಲ್ನ ಹಚ್ಬಿಟ್ಟು ಮಣ್ಣೊಳಗಡೆ ನಡೋದ್ರಿಂದ ಸ್ವಲ್ಪ ಕಟ್ಟಬೇಕು ಅದನ್ನು. ಅಂದರೆ ಕವರ್ ಮಾಡಬೇಕು ಗಾಳಿ ಆಡ್ದಂಗೆ, ಆವಾಗ ಈ ಥರ ಚಿಗುರು ಬರುತ್ತೆ. ಇದನ್ನು ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಜಸ್ಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನೋಡಿದ್ರೆ ಸಖತ್ತಾಗಿ ಬಂದಿತ್ತು. ಯಾವಾಗೂ ಅಷ್ಟೇ ಕಡ್ಡಿ ತಂದ್ಬಿಟ್ಟು ನಾನು ಏನು ಮಾಡ್ಬಿಡ್ತಾ ಇದ್ದೆ ಅಂದರೆ, ಹಾಗೆ ಡೈರೆಕ್ಟಾಗಿ ಮಣ್ಣಿಗೆ ಹಾಕಿ ಆಚೆ ಇಟ್ಬಿಡ್ತಿದ್ದೆ, ನೀರು ಹಾಕಿ ಬೆಳೆಯುತ್ತೇನೋ ಅಂತ. ಆವಾಗ ಅದು ಒಣಗಿ 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 ಹೋಗ್ಬಿಡೋದು. ಸೊ ಈ ಥರ ಟ್ರೈ ಮಾಡಿದೆ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ನೀವು ಯಾರು ಟ್ರೈ ಮಾಡೋದಿದ್ರೆ ಮಾಡಿ. ನನಗೆ ಗೊತ್ತಾಗಿದೆ ಫಸ್ಟ್ ಟೈಮ್ ಈ ಥರ ನೋಡಿ ನಾನು ಯೂಟ್ಯೂಬಲ್ಲಿ ಈ ಥರ ಟ್ರೈ ಮಾಡಿದೆ. ಇದ್ರ ಬದಲು ನಾವು ರೋಸ್ ಕಡ್ಡಿಗೆ ಹನಿನೂ ಹಚ್ಬೋದು, ಚೆನ್ನಾಗಿ ರೂಟ್ ಬರುತ್ತೆ, ಚೆನ್ನಾಗಿ ಚಿಗುರು ಬರುತ್ತೆ. ಇಷ್ಟು ಬಂದರೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ರೋಸ್ ಬರಬೇಕು, ಅದೆಲ್ಲ ಆದಮೇಲೆ ಶಿಫ್ಟ್ ಮಾಡಬೇಕು. ಹಾಗೆ ಕರ್ಬೇವಿನ ಸೊಪ್ಪು ಗಿಡ ಅಂದರೆ ಒಂದು ಕಡ್ಡಿನ ನೀರಲ್ಲಿ ಹಾಕಿ ಇಟ್ಟಿದ್ದೆ, ಅದು ಒಣಗೋಗಿದೆ. ನೋಡೋಣ ಬರುತ್ತಾ ಇಲ್ವೋ ಅಂತ ಸುಮ್ಮನೆ ಅಲೋವೆರಾ ಜೆಲ್ ಹಚ್ಬಿಟ್ಟು ಕವರ್ ಮಾಡಿ ಇಡ್ತಾ ಇದ್ದೆ. ಈ ಥರ ಒಂದ್ಸಲಿ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಒಂದು 7-8 ದಿನದೊಳಗಡೆ ರಿಸಲ್ಟ್ ಗೊತ್ತಾಗುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.